ಭೈರವಿಯ ಅಪ್ಪಣೆಯ ಕರೆಯ ಮೇಲೆ ಬಂದಿದ್ದೇನೆ. ಮಲ್ಲೇಸ್ವಾಮಿಗಳಿಂದ ನಿರ್ಮಿಸಿಕೊಂಡಿರುವ ಭೈರವಿಯ ದೇವಾಲಯದ ಗೋಪುರದ ಮೇಲ್ಭಾಗದ ಶ್ರೀಚಕ್ರ ಬಹಳ ಶಕ್ತಿ ಸಂಪನ್ನದ್ದು ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಜಗದ್ಗುರು ನಾಥ ಪರಂಪರೆಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿ, ರಾಜ್ಯದ ಇತಿಹಾಸ ದೇವಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶ್ರೀ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಕ್ಷೇತ್ರದ ಶ್ರೀಗಳಾದ ಶ್ರೀ ಡಾಕ್ಟರ್ ಮಲ್ಲೇಶ್ ಗುರಿಗರವರನ್ನು ಗುಣಗಾನ ಮಾಡಿದ ಪರಿಯಿದು. ಶ್ರೀ ಕ್ಷೇತ್ರ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿದ್ದ ಜೋಗಿಗಳ ಸಮಾವೇಶ ಹಾಗೂ ಗ್ರಾಮ ತತ್ಸಂಗ ಸಮಾರಂಭವನ್ನು ದೀಪ ಬೆಳಗಿಸಿ ಆದಿಚುಂಚನಗಿರಿ ಅಡಿಪಾಯ ಜೋಗಿಗಳ ಹಾಗೂ ಭಕ್ತಾದಿಗಳ ಬಾಳಿಗೆ ಬೆಳಕು ಪಸರಿಸಿ ಆಶೀರ್ವಚನ ನೀಡಿ ಮಾತನಾಡಿದರು. ನಮ್ಮದು 1800 ವರ್ಷಗಳ ಇತಿಹಾಸ ಹೊಂದಿರುವ ನಾಥ ಪರಂಪರೆಯ ಆಧ್ಯಾತ್ಮಿಕ ನಾಥ ಪರಂಪರೆಯ ಜ್ಞಾನದೇಗುಲ ಶ್ರೀ ಆದಿಚುಂಚನಗಿರಿ ರಾಜ್ಯ ಹಾಗೂ ದೇಶ ಆಳುವ ನಾಯಕರನ್ನು ಸೃಷ್ಟಿ ಮಾಡುತ್ತದೆಯೇ ಹೊರತು ಕ್ಷೇತ್ರಕ್ಕೆ ರಾಜಕೀಯದ ಸೋಂಕು ಖಂಡಿತ ಇಲ್ಲ ಎಂದು ಸ್ವಾಮೀಜಿಗಳು ನಡೆಸುತ್ತಿರುವ ಯಾತ್ರೆಯ ಬಗ್ಗೆ ರಾಜಕೀಯ ಲೇಪನದ ಗಾಳಿ ಸುದ್ದಿಗೆ ಪ್ರತಿಕ್ರಿಯೆ ನೀಡಿದಂತಿತ್ತು. ಶ್ರೀ ಆದಿಚುಂಚನಗಿರಿಯ ಅಡಿಪಾಯ ನಾಥ ಪರಂಪರೆಯ ಪ್ರತೀಕ ಜೋಗಿಗಳು ಮಲ್ಲೇಸ್ವಾಮಿಗಳು ಜೋಗಿಗಳ ಸಮಾವೇಶ ಆಯೋಜಿಸಿರುವುದು ನನಗೆ ಬಹಳ ಸಂತಸ ತಂದಿದೆ ಎಂದು ಹರ್ಷಿಸಿದರು. ಭವಿಷ್ಯ ದಿನಗಳಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಗೂ ಶ್ರೀ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಶ್ರೀ ಬಸವಪ್ಪನವರ ಕ್ಷೇತ್ರ ಎರಡೂ ರಾಜ್ಯದಲ್ಲಿ ಪ್ರಸಿದ್ಧಿ ಪಡೆಯಲಿವೆ ಎಂದು ತಿಳಿಸಿದರು. 2 ತಾಸಿಗೂ ಹೆಚ್ಚು ಕಾಲ ಗೌಡ್ಗೆರೆ ಕ್ಷೇತ್ರದಲ್ಲಿ ವಾಸ್ತವ್ಯವಿದ್ದ ಶ್ರೀಗಳು ಶ್ರೀ ಚಾಮುಂಡೇಶ್ವರಿ ಪ್ರತಿಮೆಯ ಕೆಳಗಿನ ಮ್ಯೂಸಿಯಂ ವೀಕ್ಷಣೆ ಮಾಡಿ ಕ್ಷೇತ್ರದಲ್ಲಿಯೇ ಭೋಜನ ಸ್ವೀಕರಿಸಿದರು. ಜೋಗಿಗಳ ಸಮಾವೇಶದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜೋಗಿಗಳಿಗೆ ಶ್ರೀ ಕ್ಷೇತ್ರದ ವತಿಯಿಂದ ಜೋಳಿಗೆ, ಬೆತ್ತ ಹಾಗೂ ಇತರೆ ದೇವರ ವಸ್ತುಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ಮಲ್ಲೇಶ್ ಗುರೂಜಿರವರು, ನನ್ನ ಬಹು ವರ್ಷಗಳ ಕನಸು ಇಂದು ನನಸಾಗಿದೆ. 2023ರಲ್ಲಿ ಕ್ಷೇತ್ರಕ್ಕೆ ಬರುವಂತೆ ಕಳಕಳಿ ಮಾಡಿದ್ದೆ. ಆದರೆ ಶ್ರೀಗಳೇ ಹೇಳುವಂತೆ ತಾಯಿಯೇ ಅವರನ್ನು ಬರಮಾಡಿಕೊಂಡಿದ್ದಾರೆ ಎಂದು ಸಂತಸ ಹಾಗೂ ಕೃತಜ್ಞತೆ ಅರ್ಪಿಸಿದರು. ರಾಮನಗರ ಶಾಖಾ ಮಠದ ಶ್ರೀಗಳಾದ ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿ, ಶ್ರೀ ಆದಿಚುಂಚನಗಿರಿ ಹಾಗೂ ಶ್ರೀ ಗೌಡ್ಗೆರೆ ಕ್ಷೇತ್ರ ಅವಳಿ ಜವಳಿ ಕ್ಷೇತ್ರಗಳಾಗಲಿವೆ ಎಂದು ಭವಿಷ್ಯ ನುಡಿದರು. Balu Public School is the 21st century school and we are the only future-proof school of town.